ಉಂಟಾಯ್ತಾ? ದೇವರ ಅನುಭವ ಉಂಟಾಯ್ತಾ? ದೇವರು ಮುಟ್ಟುವ ಅನುಭವ ಆಯ್ತಾ? ದೇವರ ಮಹಿಮೆ ಅನುಭವಿಸುವ ಅನುಭವ ಆಯ್ತಾ? ಹಲ್ಲೆಲೂಯಾ. ದೇವರಲ್ಲಿ ಏನೋ ಮಾಡಿದ್ರು, ಅನೇಕರಿಗೆ ಅನೇಕ ಅದ್ಭುತಗಳು ಇವತ್ತು ಮಾಡಿದ್ರು, ಅನೇಕ ಕಾರ್ಯಗಳು ಮಾಡಿದ್ರು. ದೇವ್ರಿಗೆ ಯಾರಿಗೆ ಏನೇನು ಮಾಡಿದಾರೋ ಪಟ್ ಪಟ್ ಅಂತೇಳಿ ಒಂದೊಂದು ನಿಮಿಷದೊಳಗಡೆ ಸಾಕ್ಷಿ ಹೇಳಿ ನಿಲ್ಲಿಸ್ರಿ. ಯಾರಿಗೇನು ಅನುಭವ ಆಗಿದೆ ಪಟ್ಟದ ಎದ್ದು ನಿಂತ್ಕೊಳ್ರಿ. ಏನು ಅನುಭವ ಆಯಿತು ಎದ್ದು ನಿಂತ್ಕೊಂಡು ಬೇಗ ಹೇಳ್ರಿ. ಬೇಗ ಪಟ್ಪಡ ಎದ್ದೇಳ್ಬೇಕು. ಇಲ್ಲಿ ಪಾಸ್ಟ್ ಅಂಕಲ್ ಪ್ರಾರ್ಥನೆ ಮಾಡುವಾಗ ದೇವರು ಒಂಥರ ಬೆಂಕಿ ಮೈಯೆಲ್ಲ ಚುಚ್ಚಿದಂಗಾಯ್ತು, ನಿಲ್ಲಕ್ಕೆ ಆಯ್ತಾ ಇರಲಿಲ್ಲ, ಫುಲ್ ಮೈಯೆಲ್ಲ ಚುಚ್ಚಿದಂಗಾಯ್ತು. ತಿರ್ಗಾ ನನ್ನ ಎರಡು ಮೂಗಲ್ಲಿ ಉಸಿರಾಡಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪನೂ, ಆದರೆ ಈ ಕಡೆ ಮೂಗಲ್ಲಿ ಇವಾಗ ಸ್ವಲ್ಪನಾರ ಉಸಿರು ಬರ್ತಾ ಇದೆ, ಉಸಿರಾಡಕ್ಕೆ ಆಗ್ತಾ ಇದೆ, ಆ ಥರ ಅನುಭವ ಉಸಿರಾಡಕ್ಕೆ ಆಗ್ತಾ ಇದೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ. ಆಮೇನ್ ಆಮೇನ್ ಆಮೇನ್. ಸ್ತೋತ್ರ. ಏನೋ ಒಂದ್ ಸೊಪ್ಪಿ ನನ್ನ ಒಳಗೆ ಬಿಟ್ಬಿಟ್ಟು ಹೋದಂಗಾಯ್ತು. ಬೆಳಗ್ಗೆ ಬರಕ್ಕಾಗ್ಲಿಲ್ಲ. ಪ್ರೇಯರ್ ಬರ್ತಾ ಇದ್ದು ಬೇಕಾರೆ ಬೆಳಗ್ಗೆ ಬರಕ್ ಆಯ್ತಾ ಇರ್ಲಿಲ್ಲ. ಇವಾಗ ಚೆನ್ನಾಗಿದ್ದೀವಿ. ದೇವರಿಗೆ ಸ್ತೋತ್ರ. ಗಾಡ್ ಬ್ಲೆಸ್ ಯು. ಪ್ರೇಯರ್ ಮಾಡು. ಹೇಳು. ನೆಡಕ್ಕಾಗ್ತಿಲ್ಲ, ಏನಾಗ್ತಿಲ್ಲ. ಪ್ರೇಯರ್ ಮಾಡಿದಾಗ ಏಸಪ್ಪ ಮುಟ್ಟಿದಂಗೆ ಆಯ್ತು. ಅಲ್ಲಿ ಮ್ಯಾಗ ಬಿಡುಗಡೆ ಆಯ್ತು, ಸರಿ ಆಯ್ತು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಯೇಸಪ್ಪನಿಗೆ. ಈಗ ಹತ್ರ ಇಟ್ಕೊಳ್ಳಿ. ಪಾಸ್ಟರ್ ಪ್ರೇಯರ್ ಮಾಡ್ಬೇಕಾದ್ರೆ ಎಸ್ ಸ್ವಾಮಿ ಬಂದ್ಬಿಟ್ಟು ಕೈ ಇಟ್ಕೊಂಡು ನನ್ನ ಎಳ್ಕೊಂಡಂಗ ಆಯ್ತು. ಅಪ್ಪ ನಾನು ನೆನ್ನೆ ಬೈಬಲ್ ಓದ್ಬೇಕಾರೆ ಅಪ್ಪ ನನ್ ಸೆನ್ಸಪ್ಪ ಹಳೆ ಕಾರ್ಯ ಎಲ್ಲ ಬರ್ತೈತೆ ನನಗೆ ಅಂತ ಅಂದ್ಕೊಂಡೆ. ನನಗೋಸ್ಕರ ಪ್ರಾರ್ಥನೆ ಮಾಡು ದೇವ್ರೆ ಅಂದೆ. ಅದೇ ಥರ ಇಲ್ಲಿ ನೀವು ಅವಾಗಲೇ ಇವತ್ತು ಪ್ರಸಲ್ಲ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೋಸ್ಕರ ಅಂದ್ರೆ ಅವ್ನು ನೀವು ಇಲ್ಲಿ ಪ್ರೇಯರ್ ಮಾಡೋ ನಾನು ಮೊಣಕಾಲ ಹಾಕಿದ್ನಲ್ಲ, ಕೈ ಇಟ್ಕೊಂಡು ಮೇಲೆ ಎತ್ಕೊಂಡಂಗಾಯ್ತು. ಇವಾಗ ಹೆಂಗಿದ್ರೆ ನೀವು? ಇವಾಗ ಸಮಾಧಾನವಾಗೈತೆ ಮನಸ್ಸಿಗೆ. ದೇವರಿಗೆ ಸ್ತೋತ್ರ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ದೇವ್ರ ಮಹಿಮೆ ಆಗಲಿ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಪಾಸ್ಟರ್ ಮುಟ್ಟಿದಾಗ ನನಗೆ ಅಲ್ಲಿದ್ದಾಗ ಇಲ್ಲಿಗೆ ಗೊತ್ತಿಲ್ಲ. ಇದೆಲ್ಲ ಕೊಟ್ಟೆಲ್ಲ ಮೈಕು ಈ ಬ್ಯಾಟ್ರಿ ಇಟ್ಕೊಳ್ರಿ. ಈ ತೋಳು ಎತ್ತಕ್ ಆಗ್ತಿರ್ಲಿಲ್ಲ, ತೋಳು ಎತ್ತಕ್ ಆಗ್ತಾ ಇರ್ಲಿಲ್ಲ, ಬೆನ್ನೆಲ್ಲ ನೋವಿತ್ತು, ಬೆನ್ನಲ್ಲಿ ಸೊಂಟ ಎಲ್ಲ ನೋವಿತ್ತು. ಪ್ರೇಯರ್ ಆದ್ಮೇಲೆ ಎಲ್ಲ ನಂಗೆ ನಾರ್ಮಲ್ ಆಯ್ತು, ಮೈ ಹಗುರ ಆಗಿದೆ. ದೇವ್ರ ಸ್ತೋತ್ರ. ದೇವ್ರ ಮಹಿಮೆ ಆಗಲಿ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾನು ಡೈಲಿ 3 ಗಂಟೆಗೆ ಪ್ರೇಯರ್ಗೆ ಎದ್ದೊಳ್ತೀನಿ. ಇವತ್ತು ಅದೇ ಥರ ಎದ್ದೆ ಪ್ರೇಯರ್ ಮಾಡೋಕ್ಕಾದ್ರೆ ಏನಂತ ಗೊತ್ತಿಲ್ಲ, ನಾನು ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ. ಎದ್ದು 5 ಗಂಟೆಗೆ ಹಂಗೆ ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ. ಇವತ್ತೆಲ್ಲ ನನಗೆ ಸಮಾಧಾನ ಏನೂ ಇದ್ದಿಲ್ಲ. ಮನೆಯಿಂದ ಬರುವಾಗ ನಾನು ಮಣ್ಕಲ್ಲಿ ಹಾಕಿ ಕಣ್ಣೀರಾಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ದೇವ್ರೆ, ನನಗೆ ಇವತ್ತು ನೀನು ಇದರಲ್ಲಿ ನನ್ನ ಆತ್ಮಿಕ ಜೀವನದಲ್ಲಿ ಒಂದು ಬಿಡುಗಡೆ ಕೊಡಿ ಅಂತ. ಇವಾಗ ನನಗೊಂದು ಸಮಾಧಾನ ಸಿಕ್ತು, ಒಂದು ಅಭಿಷೇಕ ಇಳಿದು ಬಂತು. ನನಗೆ ಇವತ್ತೆಲ್ಲ ಸಮಾಧಾನನೇ ಇದ್ದಿಲ್ಲ, ಇವಾಗ ಆ ಸಮಾಧಾನ ನನಗೆ ಸಿಕ್ತು. ದೇವ್ರು ನಮ್ಗೆ ಕೊಟ್ಟು ಆಮೆನ್. ಮೈಕ್ దగ్గర పెట్టుకోండి. ಬೆಳಗ್ಗೆಯಿಂದ ಕೆಲಸ ಮಾಡಕ್ಕೆ ಮೈಕ್ దగ్గర పెట్టుకోండి. మైక్ ఆన్ చేయండి, ఆఫ్ చేయండి. నాకు పొద్దుటి నుంచి ఫోన్ చేసేకి అవుతా ఉండే, ఉత్తర అవుతా ఉండే. ఇప్పుడు సాయంత్రం నడుచుకొని వచ్చే కూడా కాలే, గాడిలో వస్తుంది. కాళ్ళంతా జాస్తి నొప్పుగా ఉంది. ఒళ్ళలో ఏమున్నా బయటకు పోయినట్లయింది. అంతా ఫ్రీ అయిపోయింది. ದೇವರಿಗೆ ಸ್ತೋತ್ರ. ಬೆಳಗ್ಗೆ ನಡ್ಕೊಂಬರೋಕ್ಕೂ ಆಗ್ತಾ ಇರಲಿಲ್ಲ, ತುಂಬ ಸಮಸ್ಯೆಗಳಿತ್ತು, ಎಲ್ಲ ಕ್ಲಿಯರ್ ಆಯಿತು. ಅವ್ರಿಗೆ ಸುಮಾರು ಅವರು ವಯಸ್ಸಿಗೆ ಬಂದಾಗ, ಈ ತಾಯಿ ಆ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಿಗೆ ಬಂದಾಗ ಹೊಲದ ಕಡೆ ಹೋದಾಗ ಬಂದು ಇಟ್ಟುಕೊಂಡಂಥ ದುರಾತ್ಮ ಇವತ್ತು ಬಿಟ್ಟು ಹೋಯಿತು. ಸುಮಾರು 30 ವರ್ಷಗಳ ಹಿಂದಗಡೆ ಬಂದು ಇಟ್ಟುಕೊಂಡ್ರ ದುರಾತ್ಮವನ್ನು ದೇವರು ಒಂದೇ ಒಂದು ದಿನದಲ್ಲಿ ಅಲ್ಲ, ಒಂದೇ ಒಂದು ನಿಮಿಷದಲ್ಲಿ ದೇವರು ಓಡಿಸಿದ್ರು. ದೇವ್ರಿಗೆ ಮಹಿಮೆ ಆಗಲಿ. ಗಾಡ್ ಬ್ಲೆಸ್ ಯು. ಕೂತ್ಕೊಳ್ಳಿ ಮಾ, ದೇವ್ರು ನಿಮ್ಮನ್ನು ಅನುಗ್ರಹಿಸಲಿ. ಒಂದು ನಿಮಿಷ ಅವ್ರು ಹೇಳ್ಬಿಡ್ಲಿ, ಆಮೇಲೆ ನೀವು ಹೇಳೋಣ. ಒಂದು ವರ್ಷದಿಂದ ಇದು ಕಾಣಿಸ್ತಾ ಇದೆಯಾ? ಇದು ಕಾಣಿಸ್ತಾ ಇದೆಯಾ? ಇದು ಈ ಕುತ್ಕೊಂಡಿರೋ ರೀತಿನಲ್ಲಿ 1 ವರ್ಷದಿಂದ ಅವ್ರು ಕುತ್ಕೊಂಡಿಲ್ಲ. ಕೂತ್ಕೊಂಡಿದ್ದೀನಿ. ಇವತ್ತು ನೋಡ್ರಿ ಹೆಂಗ್ ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಥರ ಕಟ್ಟುಗಳಿಂದ ಬಂಧನಗಳಿಂದ ಬಂದಿದ್ರಿ. ಎಲ್ಲ ಕಟ್ಟುಗಳು ಒಡೆಯಲ್ಪಡುತ್ತೆ ಅಂತೇಳಿ ಏಸಪ್ಪನ ಹೆಸರನ್ನ ನಾನು ಹೇಳಿದೆ. ಒಂದು ಬೆಂಕಿ ಬಂದು ನಿಮ್ ಕಿವಿಲಿ ಬಿತ್ತು. ಹಾ 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 ದೇವರಿಗೆ ಸ್ತೋತ್ರ. ಹಾಲೆಲೂಯ. ದೇವರ ಮಹಿಮೆ ಆಗಲಿ. ಮನೆಯಿಂದ ಚರ್ಚಿಗೆ ಬರ್ಬೇಕಾದ್ರೆ ನಮ್ಗೆ ಏನೋ ಒಂಥರ ಸಮಾಧಾನನೇ ಇಲ್ಲ. ನನಗೆ ಒಂಥರ ಯಾರು ನೋಡಿದ್ರು ಕೋಪ ಬರುತ್ತೆ ನನಗೆ. ಒಂಥರ ನಮ್ಗೆ ಯಾರು ನೋಡಿದ್ರು ಆವೇಶ, ಒಂಥರ ನಮ್ಗೆ ಒಂಥರ ಅನ್ನಿಸ್ಬಿಡುತ್ತೆ. ನನಗೆ ಗೊತ್ತಿಲ್ಲ ಏನಾಗಿತ್ತು. ತುಂಬ ಕೋಪದಲ್ಲೇ ಇರ್ತೀನಿ ನಡುವೆ ನಾನು ಸ್ವಲ್ಪ. ಆಮೇಲೆ ಮನಸ್ಸಲ್ಲಿ ಒಂಥರ ಸಮಾಧಾನನೇ ನನಗಿಲ್ಲ. ಆ ಥರ ಆಗ್ಬಿಟ್ಟಿರ್ತೀನಿ. ಇವಾಗ ಬಂದು ಚರ್ಚೆಗೆ ಬರ್ಬೇಕಾದ್ರೆ ನನಗೆ ಹಂಗೆ ಬರ್ತೀನಿ. ಇವಾಗ ಚರ್ಚೆಗೆ ಕುತ್ಕೊಂಡ್ಮೇಲೆ ಮೈಯೆಲ್ಲ ಒಂಥರ ಫ್ರೀ ಆಗಿದೆ. ಒಂಥರ ಸಮಾಧಾನವಾಗಿ ನನ್ನ ಮೈಯೆಲ್ಲ ಫ್ರೀ ಆಗಿ ಚೆನ್ನಾಗಿ ಖುಷಿಯಾಗಿದೆ. ಇವಾಗ ದೇವ್ರ ನಮಗೆ ಕೊಟ್ಟಿಸ್ಬೋದು. ಆಮೇಲೆ ಇಟ್ಕೊಳ್ರಿ. ಏನಾಗಿತ್ತು ಇಲ್ಲಿ ಬರಕಿನ ಮುಂಚೆ ಏನಿತ್ತು? ಈಗೆಲ್ಲ ಬಿಟ್ಟೋಗಿದೆ. ಹಲ್ಲೆಲೂಯಾ. ದೇವ್ರ ಮಹಿಮೆ ಆಗಲಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮಗೆ ಒಳಗಡೆ ಎಲ್ಲ ಕಷ್ಟ ಆಗೋದು. ಒಂದೊಂಥರ ಇವಾಗೆಲ್ಲ ಫ್ರೀ ಆಗಿದೆ. ಹಲ್ಲೆಲೂಯಾ. ಏಸಪ್ಪ ಮಹತ್ವವಾಗಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ನನ್ನಲ್ಲಿ ಒಂದು ಚಿಕ್ಕ ಪಾಪ ಕೂಡ ಇರಬಾರ್ದು, ನನ್ನಲ್ಲಿ ಪರಿಶುದ್ಧತ್ವ ಉಂಟು ಹಾಕಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ದೇವರು ಹಾಗೆ ಅಲ್ಲಿ ದೇವ್ರ ಸೇವಕರ ಕುರಿತು ಮಾತಾಡಿದ್ರು. ಕೆಟ್ಟ ಸ್ವಭಾವಗಳು, ಕೆಟ್ಟ ಗುಣಗಳು, ಕತ್ತಲೆ, ಈ ಕಟ್ಟುಗಳು ಕುರಿತು ದೇವ್ರು ಮಾತಾಡಿದ್ರು. ಆಗ ನಾನು ಶಕ್ತಿಯಾಗಿ ಹೊಂದಿಕೊಳ್ಳಲಿಕ್ಕೆ ಪ್ರಾರಂಭಿಸಿದೆ. ನನ್ನಲ್ಲಿ ಏನೋ ಬಿಟ್ಟೋದಂಗೆ ಆಯಿತು. ತಿರ್ಗಾ ನನ್ನಲ್ಲಿ ಏನೋ ಒಂದು ಸಮಾಧಾನ ಇವಾಗ ತುಂಬಿಕೊಂಡಿದೆ. ಹಾಗೆ ದೇವರ ಸಾನ್ನಿಧ್ಯ ಮತ್ತು ದೇವರ ಬೆಂಕಿ ಹಾಗೆ ಉರಿತಾ ಇದೆ. ದೇವ್ರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಹಲ್ಲೆಲೂಯಾ. ಸರಿ ಬರೆಯ ನಾವೆಲ್ಲರ ಕಣ್ಣುಗಳು ಮುಚ್ಚಿ ಆ ಪ್ರಾರ್ಥನೆ. ಪರಿಶುದ್ಧನಾಗಿರೋ ದೇವರೇ, ಸೈನ್ಯಗಳ ದೇವರೇ, ಸೈನ್ಯಗಳ ಒಡೆಯನೇ, ಅದ್ಭುತಗಳು ನಿಮ್ಮದು, ಅತಿಶಯಗಳು ನಿಮ್ಮದು, ಮಹತ್ಕಾರ್ಯಗಳು ನಿಮ್ಮದು, ಬಿಡಿಸಿದ್ದು ನೀವು, ಸೇವೆ ನಿಮ್ಮದು. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ ಅಪ್ಪ, ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ ಸ್ವಾಮಿ. ಇವರೆಲ್ಲರೂ ಬಿಡಿಸಲ್ಪಟ್ಟವರಾಗಿ ಸಮಾಧಾನದಿಂದ ಕಳಿಸಲ್ಪಡಲಿ. ಏನೇ ಕಟ್ಟೆಗಳಿದ್ರು ಮಾತ್ರವಾಗಿ ಬಿಡಿಸಲ್ಪಡಲಿ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಇವುಗಳನ್ನು ನಿಗ್ರಹಿಸಿದ್ದೇನೆ. ಮಹಿಮೆ ಮಾತ್ರ ನಿಮಗೆ. ನಾಳೆ ನಡೆಯುವ ಆರಾಧನೆ, ಪ್ರಾರ್ಥನೆ ಕೂಟ ನಡೆಸಿ ನೀವೇ ಪ್ರಕಟವಾಗಲಿ. ಎಲ್ಲವರು ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಳ್ಳಲು ಜೀವ ಉನ್ನತ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನುಮತಿ ಆ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿ ತಿಂಗಳು ಮೊದಲನೇ ವಾರ ಶನಿವಾರ, ಪ್ರತಿ ತಿಂಗಳ ಮೊದಲನೆಯ ಶನಿವಾರ ಸಂಜೆ 6 ಗಂಟೆಗೆ ಈ ರೀತಿಯಾದ ಉಪವಾಸದ ಪ್ರಾರ್ಥನೆ, ಬಿಡುಗಡೆಯ ಕೂಟ ಇರ್ತದೆ. ದಯಮಾಡಿ ಎಲ್ಲರೂ ಸೇರಿ ಬನ್ನಿರಿ. ಎಲ್ರಿಗೂ ತಿಳಿಸ್ರಿ. ಎಂಥ ರೋಗ ಇರಲಿ, ಎಂಥ ದೇವ ಇರಲಿ, ಎಂಥ ದುರಾತ್ಮ ಇರಲಿ, ಎಂಥ ಸಮಸ್ಯೆಗಳಿರಲಿ, ಯೇಸು ಬಿಡುಗಡೆ ಮಾಡ್ತಾರೆ, ಯೇಸು ಗುಣ ಮಾಡ್ತಾರೆ, ಯೇಸು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆ ಭಾನುವಾರ 8:00 ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ. ನಾಳೆ ಭಾನುವಾರ 8:00 ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸೇರಿ ಬನ್ನಿರಿ. ಪ್ರತಿ ತಿಂಗಳ ಮೊದಲನೆಯ ಶನಿವಾರ ಬಿಡುಗಡೆಯ ಕೂಟ 6 ಗಂಟೆಗೆ ಇರ್ತದೆ. ಸೇರಿ ಬನ್ನಿರಿ. ಎಲ್ರಿಗೂ ತಿಳಿಸ್ರಿ. ದೇವ್ರ ಮಹಿಮೆ ಆಗಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.